ಮೇಡಮ್, ನೀವೇನ್ ಇಲ್ಲಿ? ಅವರು ಚಿಕನ್ ತಗೊಂಡ್ ಬರಕ್ ಹೇಳಿದ್ರು, ಆದ್ರೆ ಎಲ್ಲಿಗ್ ಹೋಗ್ಬೇಕು ಹೇಗ್ ಹೋಗ್ಬೇಕು ಗೊತ್ತಿಲ್ಲ. ಓ, ಚಿಕನ್ ಅಷ್ಟೇ ಅಲ್ವಾ? ಬನ್ನಿ ಗಾಡಿ ಹತ್ತಿ ಸರ್ರ ಅಂತ ಕರ್ಕೊಂಡು ಹೋಗ್ತೀನಿ. ಏನಂತೀರಾ? ಏನ್ ಹಾಗೆ ನೋಡ್ತಿದ್ದಾಳೆ? ನಾನು ಹಾಕಿರೋ ಡ್ರೆಸ್ ಚೆನ್ನಾಗಿಲ್ವಾ ಏನು? ಬೇಡ, ನಡ್ಕೊಂಡು ಹೋಗೋಣ. ಗಾಡಿ ಹತ್ತಿದ್ರೆ ಹಿಡ್ಕೋಬೇಕಾಗತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಲಾಕ್ ಮಾಡಿ ವಾಕ್ ಮಾಡೋಣ. ನಾನು ಪಾರ್ಕ್ ಮಾಡಿ ಬಂದ್ಬಿಡ್ತೀನಿ. ಓಕೆ? ಮೇಡಮ್, ನೀವು ನಿಜವಾಗ್ಲೂ ಹಳ್ಳಿಯವರಾ? ಹೌದು, ಯಾಕೆ ಹಾಗೆ ಕೇಳಿದ್ರಿ? ಅಂದ್ರೆ ಹಳ್ಳಿಯಲ್ಲಿ ಕೂಡ ಇಷ್ಟೊಂದು ಸುಂದರವಾಗಿರೋ ಹೆಣ್ಮಕ್ಳು ಇರ್ತಾರ ಅಂತ. ಸ್ವಲ್ಪ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಿ. ವಯಸ್ಸೇನಿದೆ ಬಿಡಿ ಮೇಡಮ್. 40 ಇಯರ್ಸ್ ಮೆನ್ಗೆ 20 ಇಯರ್ಸ್ ವುಮೆನ್ ಬೇಕು, 20 ಇಯರ್ಸ್ ವುಮೆನ್ಗೆ 40 ಇಯರ್ಸ್ ಮೆನ್ ಬೇಕು. ಅಷ್ಟಕ್ಕೂ ಹೊರಗಡೆ ಪ್ರಪಂಚ ಬೇರೆನೇ ಇದೆ. ಇಟ್ಸ್ ವೆರಿ ಕ್ರೇಜಿ, ಯು ನೋ. ಕ್ರೇಜಿ ಅಂದ್ರೆ? ಕ್ರೇಜಿ ಅಂದ್ರೆ ಆಕ್ಚುಲಿ ನನ್ಗೂ ಗೊತ್ತಾಗ್ತಿಲ್ವಲ್ಲ. ನೀನ್ ಹೇಳಿದ ಮಾತಿನ ಅರ್ಥನೇ ನಿನಗ್ ಸರಿಯಾಗಿ ಗೊತ್ತಿಲ್ಲ. ಇನ್ ಎಲ್ರೂ ಅದೇ ರೀತಿ ಯೋಚಿಸ್ತಾರೆ ಅಂತ ನೀನ್ ಹೇಗ್ ಅನ್ಕೋತ್ಯಾ? ತಪ್ಪಲ್ವಾ? ತಪ್ಪೇನಿದೆ ಮೇಡಮ್. ಪರ್ಸನಲ್ ಆಗಿ ನಾನ್ ಫೀಲ್ ಆಗಿದ್ನ ಪಬ್ಲಿಕ್ ಕರೆಕ್ಟ್ ಮಾಡಿ, ಪಬ್ಲಿಕ್ ಕೂಡ ಹಾಗೆ ಫೀಲ್ ಆಗ್ತಿದ್ದಾರೆ ಅಂತ ನಾನ್ ಪ್ರೈವೇಟ್ ಆಗಿ ಫೀಲ್ ಆಗ್ತಾ ಇದ್ದೀನಿ. ಏನು ಅರ್ಥ ಆಗ್ಲಿಲ್ಲ? ಓ ದೇವ್ರು, ಇದನ್ನೆಲ್ಲ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಕನ್ನಡ ಸ್ಕೂಲ್ಗೆ ಸೇರ್ಬೇಕಷ್ಟೇ. ಅದೆಲ್ಲ ಆಗ್ದಿರೋ ಕೆಲಸ. ಅಲ್ಲೋಡಿ, ಶಾಪ್ ಬಂತು, ಪ್ಲೀಸ್. ಹಾಯ್ ಸುಂದರಿ, ಬನ್ರೋ. ಹಾಯ್. ಬನ್ನಿ. ಹಲೋ. ಇವರು ನನ್ನ ಆಫೀಸ್ ಕೊಲೀಗ್ಸ್. ನಮ್ಮ ಮದುವೆ ಕೂಡ ಬಂದಿದ್ರು, ನೆನ್ಪಿದ್ಯಾ? ನಮಸ್ತೆ. ನಮಸ್ತೆ. ನಾವು ಶುರು ಮಾಡ್ತೀವಿ, ಪ್ರಿಪೇರ್ ಮಾಡ್ಕೊಂಡಿದ್ಯಾ ನೀನು? ನಾನ್ ತರ್ತೀನಿ, ಕೂತ್ಕೊಳ್ಳಿ. ಬನ್ನಿ. ನಡಿಯೋ ಬೇಗ. ಎಣ್ಣೆ ಹಾಕಿ ಎಷ್ಟು ತಿಂಗಳಾಯ್ತು? ನಿನ್ ವೈಫ್ ಏನ್ ಅನ್ಕೊಳ್ಳಲ್ವೇನೋ? ಅನ್ಕೊಂಡ್ರೆ ಮನೆಗೆ ಯಾಕೆ ಕರಿತಿದ್ದೆ? ಫೀಲ್ ಫ್ರೀ ಗಾಯ್ಸ್, ನಿಮ್ ಮನೆ ತರ ಅನ್ಕೊಳ್ಳಿ, ಆರಾಮಾಗಿ ಕುಡೀರಿ. ಚಿಯರ್ಸ್. ಚಿಯರ್ಸ್ ಮಗ. ಮದ್ವೆ ಆದ್ಮೇಲೆ ನಾನು ದಪ್ಪ ಆಗಿದ್ದೀನಿ ತಾನೆ, ಮನೆ ಊಟ ಅಲ್ವಾ, ಅದಕ್ಕೆ. ಆಹಾ, ಚಿಕನ್ ಬಂತು. ತಾತ 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 ತಾತ. ಕುಡಿಯೋ. ಎಷ್ಟೊತ್ತು ಅಂತ ಹಾಗೆ ಇಟ್ಕೊಂಡಿರ್ತೀಯ, ಕುಡಿಯೋ ಅಲ್ಲಿ. ನಿನ್ ವೈಫ್ ತುಂಬಾ ಹಾಟ್ ಅಂಡ್ ಸೆಕ್ಸಿ ಆಗಿದ್ದಾರೆ ಕಣ. ಏನಾಯ್ತು ನಿನ್ಗೆ? ಏನು ಅರ್ಥ ಆಗ್ತಿಲ್ವಲ್ಲ? ಅಷ್ಟೊತ್ತು ಚೆನ್ನಾಗಿದ್ನಲ್ಲೋ. ಹೂಕೋಣ. ನೀನು ನನ್ನ ಹೆಚ್ಚಾರ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಈಗಾಗ್ಲೇ ನನ್ನ ಒಳಗಡೆ ನಿನ್ನ ಸಾಯಿಸಾಕಿದ್ದೀನಿ. ಅವಳು ನನ್ನ ಹೆಂಡತಿ. ಇನ್ನೊಂದ್ಸಲ ಹೀಗೆ ಮಾತಾಡ್ದೆ ಅನ್ಕೋ, ಆಮೇಲೆ ನಾನು ನಿನ್ನ ಇಲ್ಲೇ ಸಾಯಿಸ್ಬೇಕಾಗತ್ತೆ. ಅಯ್ಯೋ, ಏನ್ ಸರ್ ನೀವು ಪಾರ್ಟಿ ಅಟ್ಮಾಸ್ಫಿಯರ್ನೆಲ್ಲ ಹಾಳು ಮಾಡ್ತಿದ್ದೀರಾ? ಸಾರಿ ಸರ್, ತಲೆ ಕೆಡ್ಸ್ಕೊಬೇಡಿ. ಓಕೆ, ಕಮಾನ್. ಐ ಆಮ್ ರಿಯಲಿ ಸಾರಿಯಾ? ಓಕೆ, ಚಿಲ್. ಐ ಆಮ್ ರಿಯಲಿ ಸಾರಿ ಸರ್. ಕಮಾನ್. ಹ್ಯಾವ್ ಇಟ್. ರಾತ್ರಿ ಇಷ್ಟೊಂದು ಕುಡಿದ್ಬಿಟ್ವಾ? ಸಾರಿ ಚಿನ್ನ, ನಿನಗೆ ತುಂಬಾ ಕಷ್ಟ ಕೊಡ್ತಿದ್ದೀನಿ. ಅಯ್ಯೋ, ಅದ್ಯಾಕೆ ಹಾಗಂತೀರಾ? ನಿಮ್ಗೋಸ್ಕರ ಮಾಡೋದು ಯಾವ್ದು ನನಗ್ ಕಷ್ಟ ಅನ್ಸಲ್ಲ. ಸರಿ, ಬಾಯ್. ಹಾಯ್ ಸುಂದರಿ. ಅನಿತಾ ಅವ್ರೆ, ಏನ್ ಹೀಗ್ ಬಂದ್ರಿ? ಲಂಚ್ ಪ್ರಿಪೇರ್ ಮಾಡ್ಕೊಂಡಿದ್ಯಾ? ಇಲ್ಲ. ನಿನ್ಗೋಸ್ಕರ ಟೇಸ್ಟಿಯಾಗಿ ಸಾಂಬಾರ್ ತಂದಿದ್ದೀನಿ, ತಿನ್ಬಿಟ್ಟು ಹೇಗಿದೆ ಹೇಳು. ಸರಿ, ಬಾಯ್. ನೋಡ್ತಿದ್ರೆ ಸುಮ್ಮನಿರಕ್ಕೆ ಆಗಲ್ಲ. ಏನ್ ರಿತೇಶ್ ಈ ಕಡೆ ಬಂದಿದ್ದು? ಸಿಡಿ ಕೊಟ್ಬಿಡೋಣ ಅಂತ. ಸರಿ, ಅಲ್ಲಿಟ್ಟು ಹೋಗು. ಏನ್ ಐಟಮ್ ಹಂಗಿದೆ. ಅರ್ಜೆಂಟಾಗಿ ಬಾತ್ರೂಮ್ ಹೋಗಿ ವರ್ಕೌಟ್ ಮಾಡ್ಕೋಬೇಕು.
ಏನಾಯ್ತು ರೀ? ಯಾಕಾಗಿದ್ದೀರಾ? ಕೆಲಸ ಹೋಯ್ತು ಸುಂದರಿ. ನನ್ ಮಗ HR ನನ್ ಮಗ ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾನೆ. ಮಾಡ್ತೀನಿ ಹೋಗಿ. ಆದ್ರೂ ಒಂದೇ ಒಂದು ಇಂಟಿಮೇಷನ್ ಇಲ್ದೆ ಅದ್ ಹೇಗ್ ತೆಗಿತಾನೆ ಕೆಲಸದಿಂದ? ಕೇಳಿದ್ರೆ 1000 ಕಾರಣಗಳನ್ನ ಹೇಳ್ತಾನೆ. ಆದ್ರೆ ನನ್ಗೆ ತಿಂಗಳಿಗೆ ₹1,00,000 ಸಂಬಳ. ಇವನಿಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಕೆಲಸ ಹುಡುಕ್ತೀನಿ. ನನ್ಗಿರೋ ಎಕ್ಸ್ಪೀರಿಯನ್ಸ್ಗೆ ಎಲ್ಲ ಒಂದ್ ಕಡೆ ಕೆಲಸ ಸಿಗುತ್ತೆ. ಇವನೊಬ್ಬಂದನ ಕಂಪ್ನಿ. ಬೆಂಗಳೂರಲ್ಲಿ ಎಷ್ಟೊಂದು ಕಂಪ್ನಿಗಳಿದಾವೆ. ನಾಯಿ ನನ್ ಮಗ. ಸುಂದರಿ, ಇದಕ್ಕೆಲ್ಲ ನಿನ್ನೇನು ತಲೆ ಕೆಡ್ಸ್ಕೋಬೇಡ. ಅದು ಕೆಲಸ ಹೋಗಿದ್ ಫ್ರಸ್ಟ್ರೇಷನ್ ಅಲ್ಲಿ ನೀನ್ ಒಳಗೋಗಿ ಮಲ್ಕೋ, ಸರಿನಾ? ಸ್ವಲ್ಪ ತಲೆ ಕೆಟ್ಟಿದೆ, ಇನ್ನೊಂದು ಸ್ವಲ್ಪ ಹೊತ್ತು ತಲೆ ಬರ್ತೀನಿ. ಅನಿತಾ ಅವರೇ, ಅನಿತಾ ಅವರೇ, ಅನಿತಾ ಅವರೇ. ಸ್ಯಾರಿಲಿ ಏನ್ ಸೆಕ್ಸಿ ಆಗಿದೆ ಬೇಬಿ. ಐ ಆಮ್ ಸೋ ಸಾರಿ. ನಾನು ನನ್ನ ವೈಫ್ ಅನ್ಕೊಂಡೆ. ಸಾರಿ. ಸುಂದರಿ, ಏನ್ ಸುಂದರಿ? ಬಾಕ್ಸ್ ಕೊಟ್ಟು ಹೋಗೋಣ ಅಂತ. ಜಸ್ಟ್ ಮಿಸ್ ಅಂದ. ಏನ್ರಿ ಬೆಳಗ್ಗೆ ಕುಡಿತಿದ್ದೀರಾ? ಇದ್ರ ಮೇಲೆ ರಾತ್ರಿ ಮಾತ್ರ ಕುಡಿಬೇಕು ಅಂತ ಏನಾರು ಬರ್ದಿದ್ದೀಯಾ? ಹೋಗಿ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬಾ, ಹೋಗು. ಸುಂದರಿ, ಒಂದು ನಿಮಿಷ ಬಾ, ಕೂತ್ಕೋ. ಆಕ್ಚುಲಿ ಕುಡಿಯಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಏನ್ ಮಾಡ್ಲಿ, ಎಲ್ಲೂ ಕೆಲಸನೇ ಸಿಗ್ತಿಲ್ಲ. ಹೀಗೆ ಸ್ವಲ್ಪ ದಿನ ಕಂಟಿನ್ಯೂ ಆದ್ರೆ ಎಲ್ಲಿ ಸತ್ ಹೋಗ್ತೀನೋ ಅಂತ ಭಯ ಆಗ್ತಿದೆ. ನಾನು ಡಿಪ್ರೆಷನ್ ಅಲ್ಲಿ ಇರೋವಾಗ ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸತ್ತೆ. ಅದನ್ನ ಮರೆತು ಹೋಗೋದಕ್ಕೆ ಇವಾಗ ಕುಡಿತಾ ಇದ್ದೀನಿ. ಏನೋ ಅನ್ಕೋಬೇಡ. ಪ್ರತಿ ತಿಂಗಳು ₹1,00,000 ಬೀಳ್ತಿದ್ದ ಅಕೌಂಟಲ್ಲಿ ನೆಕ್ಸ್ಟ್ ಮಂತ್ ಇಂದ ₹1 ಬೀಳಲ್ಲ ಅಂತ ಗೊತ್ತಾಗ್ತಿದ್ದೆ. ನನಗೆ ಭಯ ಆಗ್ತಿದೆ ಸುಂದರಿ.